ಏನು ನಮ್ಮ ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ 6ನೇ ದಿನದ ಅಹೋರಾತ್ರಿ ಧರಣಿ ಮುಂದುವರಿಸ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವು. ಸಾಕಷ್ಟು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮಸ್ಯೆಗಳು ತುಂಬಾನೇ ಇದೆ. ಇದರಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿ ಮತ್ತೆ ಹೊರ ರಾಜ್ಯಕ್ಕೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ಯಥೇಚ್ಛವಾಗಿ ಖನಿಜ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಈ ರಾತ್ರಿ 12 ಗಂಟೆ ಮೇಲೂ ಕೂಡ ಸಾಕಷ್ಟು ಟಿಪ್ಪರ್ ಲಾರಿಗಳು ಹೋಗ್ತಾ ಇದ್ದಾವೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅವ್ಯವಹಾರಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ನಡೀತಿದೆ ಅಂತೆ. ಇದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳೇ ಶಾಮೀಲಾಗಿರುವ ಕಾರಣ ಇದನ್ನ ಸಂಪೂರ್ಣ ನಿಲ್ಲಿಸುವಲ್ಲಿ ಈ ಆರ್-ಟಿ-ಒ ಆಗ್ಲಿ ಮತ್ತೆ ಬೇರೆ ಇಲಾಖೆ ಆಗ್ಲಿ ಎಲ್ಲ ವಿಫಲ ಆಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು, ಇಲ್ಲಿ ರಾಜಕೀಯ ಷಡ್ಯಂತ್ರಗಳು ಪ್ರತಿಯೊಬ್ಬರು ಇದಕ್ಕೆ ಶಾಮೀಲಾಗಿರುವಂತ ಕಾರಣ. ಹಾಗಾಗಿ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಈ ಧರಣಿಯನ್ನ ನಾವು ಏನ್ ಕೂಸಿದೀವಿ ಇದನ್ನ ಪಟ್ಟಿಡಿದು ಈಗ 6ನೇ ದಿನಕ್ಕೆ ನಮ್ದು ಧರಣಿ ಕಾಲಿಟ್ಟಿದೆ. ಹಾಗಾಗಿ ನಾವು ಈ ಧರಣಿಯನ್ನ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಗುಂಡ್ಲುಪೇಟೆ ಘಟಕದಲ್ಲೇ 76 ಗ್ರಾಮ ಘಟಕಗಳಿವೆ. ಒಂದೊಂದು ಗ್ರಾಮದಲ್ಲೂ ಕೂಡ ಪ್ರತಿಯೊಂದು ದಿನ ಕುಡಿಸ್ತಾ ಈ ತರ ಮಾಡ್ತಾ ಇದೀವಿ. ಅದು ವರ್ಷಗಳೇ ಆಗಲಿ ನಾವು ಧರಣಿಯನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸಂಪೂರ್ಣವಾಗಿ ಸಫಾರಿ ಮತ್ತು ಹೊರ ರಾಜ್ಯಕ್ಕೆ ಹೋಗ್ತಿರುವಂತ ನಮ್ಮ ಖನಿಜ ಸಂಪತ್ತನ್ನ ನಿಲ್ಲಿಸುವಂತ ಕಾರ್ಯ ಆಗುವವರೆಗೂ ಕೂಡ ನಾವು ಈ ಧರಣಿಯನ್ನ ಕೈ ಬಿಡುವುದಿಲ್ಲ. ನೋಡ್ತಾ ಇರ್ಬೋದು, ನಮ್ಮ ಪಕ್ಕದಲ್ಲೇ ಇದ್ದಾರೆ ನಮ್ಮ ಹೊನ್ನೇಗೌಡನಹಳ್ಳಿ ವೀರಭದ್ರಪ್ಪನವರು ಮತ್ತು ನಮ್ಮ ಬರಗಿ ಮಹೇಶ್ ಅವರು ಸತತವಾಗಿ ಈಗ ಒಂದು ವಾರದಿಂದ ಏನು ಧರಣಿ ಸಾಧಿಸಿದರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದೀಗ ತಾನೇ ನಾವು ಇಲ್ಲಿ ಯಾವುದೇ ರೀತಿ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ಹೋಗಿ ನಾವು ಮೆಡಿಕಲ್ ಅಲ್ಲಿ ಟ್ಯಾಬ್ಲೆಟ್ ಅನ್ನ ತಂದು ಕೊಟ್ಟಿದ್ದೀವಿ. ಪಾಪ ಅವ್ರ ಆರೋಗ್ಯದಲ್ಲೂ ಬಹಳ ಏರುಪೇರಾಗ್ಬಿಟ್ಟಿದೆ. ಇಷ್ಟೊಂದು ತೊಂದರೆ ಇದ್ರು ಕೂಡ, ಯಾಕಂದ್ರೆ ಇದು ಹಿಂದಿನಿಂದಲೂ ಕೂಡ ಹೋರಾಟದಿಂದಲೇ ನಾವು ಪಡ್ಕೊಳ್ಳುವಂತ ಪರಿಸ್ಥಿತಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ನಾವೇನು ಇದಕ್ಕೆ ಹೊಣೆ ನಾವೇ ಆಗಿದ್ವಿ. ಏನು 500, 1000, 2000 ಅಂತ ನಮ್ಮ ಓಟನ್ನ ನಾವು ಮಾರ್ಕೊಂಡು ಈ ಪರಿಸ್ಥಿತಿಗೆ ತಂದು ನಿಂತಿಸಿದ್ದಾರೆ. ಹಾಗಾಗಿ ಇಲ್ಲಿಂದ ಎಚ್ಚೆತ್ಕೊಂಡು ಏನು ಈ ನಮ್ಮ ಹೋರಾಟ ನಡೆಸಿದ ಪ್ರತಿ ಒಂದು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಸಾರ್ವಜನಿಕ ಬಂಧುಗಳು ಇದಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ನೀವು ನೋಡ್ತಿರ್ಬೋದು, ನಮ್ಮ ಈ ಸಿಂಡ್ರಿಪುರ ಮತ್ತೆ ಆ ಭಾಗದ ಇದೊಂದು ವಾರದಿಂದ ಶಾಲಾ ಮಕ್ಕಳ ಒಂದು ಗಾಡಿಗೆ ಗುದ್ದಿ ಎಷ್ಟೋ ಮಕ್ಕಳು ಪೆಟ್ಟಾಗಿದೆ. ನೀವೆಲ್ಲ ನೋಡ್ತಾ ಇರ್ಬೋದು. ಎಲ್ಲ ಮೂಗು ಬಾಯಿ ಎಲ್ಲ ಮುಚ್ಕೊಂಡು ನೀವೇ ತಿರುಗಾಡ್ತಾ ಇದ್ರೆ ನಾವೇ ಪ್ರತಿದಿನ ನೋಡ್ತಾ ಇದೀವಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಯಾರು ಕೂಡ ಏನೋ ಪ್ರತಿರೋಧ ಮಾಡಕ್ಕೆ ನಿಮ್ಗೆ ಆಸಕ್ತಿ ಆದ್ರೆ ಈಗ ಒಂದು ಸಂಘಟನೆ, ಏನೋ ನಮ್ಮ ಸಾಮೂಹಿಕ ನಾಯಕತ್ವ ಸಂಘಟನೆ ನಿಮ್ಮ ಜೊತೆ ಇದೆ. ಇದನ್ನ ಒಂದು ಕೈ ಜೋಡಿಸ್ಕೊಂಡು ನೀವು ಅಂತ ಸಂದರ್ಭದಲ್ಲಿ ಸಂಪೂರ್ಣ ನಾವು ಎಲ್ಲ ಈ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲರಿಗೂ ವಂದನೆಗಳು.